ಮತ್ತೆ आपका लाइन राइट है ना लेफ्ट में क्यों आता है? वो तो मेरी गलती है, सीधी सी बात है, वो तो मेरी गलती है. ನಮ್ಮ ಗಾಡಿಲಿ ಸದ್ಯಕ್ಕೆ ಓಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಆಯಿತು. ಬ್ಲಾಕ್ ಕಾಫಿ ಓಟ್ಸು ಟಿಫನ್ಗೆ ಇದೆ ನಮ್ದು ಗೊತ್ತಲ್ಲ ರೆಗ್ಯುಲರ್. ಎಲ್ಲ ಎತ್ತಿಟ್ಬಿಟ್ಟು ತಿನ್ಕೊಂಡು ಹೋಗೋಣ ಅಂತ. ಓ ಬಂಗಾರು ಲೇ 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 ಯಾಕಲ್ಲ ಹೊಟ್ಟೆ ಒರೆಸ್ತೀಯಲ್ಲ? ನಾನು ತಿನ್ನಂಗಿಲ್ಲ ಅಂತ ಗೊತ್ತಿದ್ದು ತೋರಿಸ್ತೀಯ. माड़ा उन्होंने फोन आने दो आने दो. हाँ जाएंगे रुको. पौड़ी टिकट रखो गाड़ी दो. ಕೋಡಿ ಹತ್ತತ್ರ ಬಂದು ಎಲ್ಲ ಗಾಡಿಗಳು ಸೈಡ್ಗೆ ಹಾಕಿದ್ವಿ. ನಮ್ದು 3 ಗಾಡಿ ಇಲ್ಲೇ ಇದೆ. ನಮ್ಮ ಸ್ನೇಹಿತರದ್ದು 1 ಗಾಡಿ, 4 ಗಾಡಿ ಇಲ್ಲೇ ಚಿಕ್ಕೋಡಿ ಸೈಡ್ಗೆ ಹಾಕಿದ್ವಿ. ಇನ್ನೊಂದು ಬಂದೈತೆ. ಇನ್ನು ಮೇಲೆ ಯಾರಿಗಾನ ಮುಟ್ಟಕ್ಕಿನ ಮುಂಚೆ 1000 ಸಾರಿ ಯೋಚನೆ ಮಾಡ್ತಾರೆ. ಕೇಸ್ ಹಾಕ್ಸಿ ಗುಮ್ಸ್ಬೋದಿತ್ತು, ಸುಮ್ಮನೆ ನಮಗೂ ಟೈಮ್ ವೇಸ್ಟು. ಬಾ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಎಲ್ಲಪ್ಪ ಇದ್ದೀವಿ ಅಂದರೆ ನಾವು ಬಂದು ಮಹಾರಾಷ್ಟ್ರ ಸಾಂಗ್ಲಿಯಲ್ಲಿ ಇದ್ದೀವಿ. ಇದು APMC ಮಾರ್ಕೆಟು. ಹಿಂದೆ ನಮ್ದು 2 ಗಾಡಿ ಬರ್ತಾ ಇದೆ. ನಮ್ಮ ಮನೇಲಿ ಗಾಡಿ ಓಡಿಸ್ತೀಯಾನೆ. ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಮ್ಮ ಅಲ್ಲಿ ಪಾರ್ಕಿಂಗ್ ಇದೆ, ಇನ್ನೊಂದು ಅಲ್ಲಿ ಹೋಗ್ತೀವಿ. ಇಲ್ಲಿ ಏನಕ್ಕಪ್ಪ ಬರ್ತೀವಿ ಅಂದರೆ ಇದು APMC ಮೇನ್ ಆಫೀಸ್. ಇದು ಇಲ್ಲೆಲ್ಲ ಒಳ್ಳೆ ಫೆಸಿಲಿಟಿ ಏನಪ್ಪ ಕರೆಕ್ಟಾ? ಹೋಟ್ಲು, ಫಿಲ್ಟರ್ ವಾಟ್ರು, ವಾಶ್ರೂಮ್ಸು, ಮತ್ತು ಮಗ ತೊಳೆಯೋಕ್ಕೆ, ಗಾಡಿ ತೊಳೆಯೋಕ್ಕೆ ನೀರು, ಪ್ರತಿಯೊಂದು ಇಲ್ಲ ಇದೆ. ಕ್ಲೀನಾಗಿ ನೀಟಾಗಿ ಎಲ್ಲ ಒಂದೇ ಕಡೆ ಸಿಗುತ್ತೆ. ಮತ್ತು ರೇಷನ್ ಬೇಕು ಅಂದರೆ ಇಲ್ಲ ಅಂಗಡಿಗಳಿದೆ ಲೈನಾಗಿ, ಎಲ್ಲ A to Z ಸಿಗುತ್ತೆ. ಅದೊಂದು ಕಾರಣಕ್ಕೋಸ್ಕರ ನಾವು ಇಲ್ಲಿಗೆ ಬಂದು ನೈಟ್ ಸ್ಟೇ ಆಗಿಬಿಟ್ಟು ಬೆಳಗ್ಗೆ ಎದ್ದು ಹೋಗ್ತೀವಿ. ಪ್ರತಿ ಸಾರಿ ಯಾವಾಗೇ ಸಾಂಗ್ಲಿಲಿ ಆಲ್ಟ್ ಆಗಬೇಕು ಅಂದರೂ APMC ಒಳಗೆ ಬಂದು ಸ್ಟೇ ಆಗಿಬಿಟ್ಟು ಹೋಗ್ತೀವಿ. ಸದ್ಯಕ್ಕೆ ಇವಾಗ ನಾವಿಲ್ಲಿದ್ದೀವಿ, ಆಫೀಸ್ ಹತ್ರ ಹೋಗ್ತಾ ಇದ್ದೀವಿ. ಲೋಡಿಂಗ್ ಇಲ್ಲ, ಗಾಡಿಗಳೆಲ್ಲ 2 ದಿನದಿಂದ ಆಲ್ಟಿಂಗ್ ಇದ್ದಾವೆ. ನೋಡ್ಬೇಕು ಏನಾಗುತ್ತೆ ಅಂತ. ನಾವು ಇವತ್ತು ಮಲಗಿಕೊಡೋ ಸಾಧ್ಯತೆಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇರಂತೀಯ ಅನಿಲ್ ಅಲ್ವಾ? ನಿನ್ನೇನೋ ಬಂದು ಹಾಂ, ಇವತ್ತು ಹೌದು ನೋಡೋಣ ಏನಾಗುತ್ತೆ ಏನೋ ಅಂತ. ಆಮೇಲೆ ಅಪ್ಡೇಟ್ ಮಾಡ್ತೀವಿ. ಇಲ್ಲಿಂದ ಫಸ್ಟ್ ಹೋಗೋಣ ಗಾಡಿ ಎತ್ಕೊಂಡು. ನಮ್ಮದು ಬೆಂಜು ಮತ್ತು ಇನ್ನೊಂದು ಅಲ್ಟ್ರಾ ಗಾಡಿ ಹಿಂದೆ ಬರ್ತಾ ಇದೆ. ನಮ್ಮ ಗಾಡೀಲಿ ಸದ್ಯಕ್ಕೆ ಓಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಆಯಿತು. ಬ್ಲಾಕ್ ಕಾಫಿ ಓಟ್ಸು ಟಿಫನ್ಗೆ ಇದೆ ನಮ್ದು ಗೊತ್ತಲ್ಲ ರೆಗ್ಯುಲರ್. ಎಲ್ಲ ಎತ್ತಿಟ್ಬಿಟ್ಟು ತಿನ್ಕೊಂಡು ಹೋಗೋಣ ಅಂತ. ನೋಡಿ ಯಾರು ಸಿಕ್ಕವ್ರೆ. ಓ ಬಂಗಾರು ಲೇ 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 ಯಾಕಲ್ಲ ಹೊಟ್ಟೆ ಒರೆಸ್ತೀಯಲ್ಲ? ನಾನು ತಿನ್ನಂಗಿಲ್ಲ ಅಂತ ಗೊತ್ತಿದ್ದು ತೋರಿಸ್ತೀಯನ? ಇಲ್ಲಪ್ಪ ನೀನು ಹಾಳು ಮಾಡ್ಬೇಡ, ಡಯಟ್ ಹಾಳು ಮಾಡ್ಬೇಡ ನಂದು. ನೋಡಿ ಸ್ನೇಹಿತರೆ, ಇಂಥವ್ರಿಂದಾನೆ ನಾವು ಡಯಟ್ ಹಾಳಾಗೋದು. ನೋಡ್ರಿ, ಅರ್ಧ ಕೆಜಿ ಜಿಲೇಬಿ ತಂದು ಮುಂದಿಟ್ಟವ್. ನೋಡ್ರಿ ಇವನು ಇನ್ನೊಂದು ತಗೊಂಡು ತಿನ್ಬೇರೆ ತೋರಿಸ್ತಾನೆ. ಬೇಡ ಗುರು ಬೇಡ, ನಮಗೆ ತಿನ್ನಿ ನೀವು ಆರಾಮಾಗಿ. ಸದ್ಯಕ್ಕೆ ಓಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಓಟ್ಸ್ ತಿಂತಾ ಇದ್ದೀವಿ. ಓಟ್ಸ್ ತಿನ್ಕೊಂಡು ಆಫೀಸ್ ಹತ್ರ ಹೋಗ್ಬೇಕು. ನಿನ್ನೆ 4 ಗಾಡಿ ಇದ್ದು, ಅದ್ರಲ್ಲಿ ಅಂತೂ ಇಂತೂ ಎಲ್ಲ ಗಾಡಿ ರುಬ್ಬಿ 3 ಗಾಡಿ ಕಳಿಸ್ಬಿಟ್ಟಿದ್ದೀನಿ. ಇವತ್ತು 1 ಗಾಡಿ ಇದೆ ನಂದು ಮಾತ್ರ. ಲೋಡ್ ಮಾಡಬೇಕು, ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಆಫೀಸಲ್ಲಿ ಸ್ವಲ್ಪ ಕೆಲಸ ಐತೆ. ಹೆಚ್ಚು ಕಡಿಮೆ ಎಷ್ಟು ಸರಿಸುಮಾರು 3 ತಿಂಗಳಾಯ್ತು ಇಲ್ಲಿಗೆ ಬಂದು ಆಫೀಸ್ಗೆ. 3 ತಿಂಗಳದ್ದು ಅವ್ರಿಗೆ ಕಮಿಷನ್ ದುಡ್ಡು ಕೊಟ್ಟಿಲ್ಲ. ಒಂದೊಂದು ಗಾಡಿಗೆ 800 ರೂಪಾಯಿ ಅಂದರೆ ಸುಮಾರು 50,000 ಸಾವಿರ ಕಮಿಷನ್ ಬ್ಯಾಲೆನ್ಸ್ ಐತೆ. ಹೋಗಿ ಲೆಕ್ಕ ಮಾಡಿಸ್ಬೇಕಂದ್ರೆ ನಂದು ಪೇಮೆಂಟ್ 1-2 ಗಾಡಿ ಪೇಮೆಂಟ್ ಅವ್ರ ಕಡೆಗೆ ಬಿಟ್ಟಿದ್ದೀನಿ. ಅದೊಂದು ಸ್ವಲ್ಪ ಲೆಕ್ಕಾಚಾರಗಳು ಇರ್ತಾವೆ ನಮ್ಮದು, ನಮ್ಮ ಟ್ರಾನ್ಸ್ಪೋರ್ಟ್ರದ್ದು ನಮ್ಮದು ಎಲ್ಲ ಲೆಕ್ಕ ಮುಗಿಸಿ ಇವತ್ತು ಮಧ್ಯಾಹ್ನ ಮೇಲೆ ಆದರೆ ಲೋಡ್ ಮಾಡಬೇಕು. ಬಟ್ ಲೋಡಿಂಗ್ ಮಾಡೋ ಪ್ಲ್ಯಾನ್ ಇದೆ, ಬಟ್ ಲೋಡಿನ ಯಾವುದು ಸೆಟ್ ಆಗಿಲ್ಲ. ಅದಕ್ಕಿಂತ ಮುಂಚೆ ಇದನ್ನು ಕ್ಲಿಯರ್ ಮಾಡಬೇಕು ಫಸ್ಟು. ಅಲ್ಲೇ ಒಂದು ಜಿಲೇಬಿ ಇಲ್ಲ ಬಿಟ್ಟೋದ ಕಣ, ಟ್ರಾನ್ಸ್ಪೋರ್ಟಿಗೆ ಹೋಗ್ಬೇಕಂತ ಆಫೀಸಕ್ಕೆ. ಆಫೀಸರ್ ತಮ್ಮ ಅಂತ ಹೇಳಿದ. ಯಾರು ಅದ ಸರಿನಾ? ಅವ್ನು ಸಪ್ಲರ್ ನಾವು ಅಲ್ಲ, ನಾವು ಆ ಕಡೆ ಹೋಗ್ತೀವಲ್ಲ ತಮ್ಮ ಅಂದ. ಓಟ್ಸ್ ತಿನ್ಕೊಂಡು ಮಜಾ ಮಾಡ್ಕೊಂಡು ಆರಾಮಾಗಿರೋ ನೀವು. ಮಧ್ಯಾಹ್ನದವರೆಗೂ ನಮ್ಮ ಆಫೀಸ್ ಹತ್ರನೇ ಇದ್ವಿ, ಏನು ಲೋಡ್ ಬರಲಿಲ್ಲ. ಈಗ ಮಧ್ಯಾಹ್ನ ಮೇಲೆ 1:15 ಲೋಡ್ ಬಂತು. ಫೈನಲ್ ಆಗಿ ಲೋಡ್ ಸೆಟ್ ಆಯಿತು. ಎಲ್ಲಿಗಪ್ಪ ಅಂದರೆ ರಾಮನಗರ, ಚನ್ನಪಟ್ಟಣ ರಾಮನಗರ. ಈ ಟ್ರಿಪ್ ಆದರೆ ರಾಮನಗರದಿಂದ ಮಾವಿನಕಾಯಿ ಸ್ಟಾರ್ಟ್ ಆಗೈತೆ ತುಂಬನಂತೆ. ಬೇರೆ ಲೋಡ್ ಇಲ್ಲ ಅಂದರೆ ನೋಡೋಣ ಹೆಂಗೆ ಯಾವ ಥರ ಮಾಡೋಣ. ಫಸ್ಟ್ ಇಲ್ಲಿಂದ ಹೊರಡೋಣ ಬನ್ನಿ. ಲೋಡಿಂಗ್ ಪಾಯಿಂಟ್ ಹೋಗಬೇಕು ಗಾಡಿ ಎತ್ಕೊಂಡು. ಆಲ್ರೆಡಿ 2 ಗಾಡಿ ನಮ್ದು ಹೋಗಿದ್ದು ಆಲ್ರೆಡಿ ಲೋಡ್ ಆಗಿಬಿಟ್ಟೈತೆ. ಈಗ ನಮ್ಮ ಗಾಡಿ ಹೋಗಿ ಲೋಡ್ ಮಾಡಿಸ್ಬೇಕು. ಅಲ್ಲಿಂದ ಸೀದಾ ಬಂದು ಕಂಪ್ನಿ ಹತ್ರ ಬೇವಿನ ಮರದ ಕೆಳಗೆ ಹಾಕ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ವಿ. ಸಂಜೆ 5 ಗಂಟೆಗೆ ಲೋಡಿಂಗ್ ಕರೆದ್ರು. ನಮ್ಮ ಮನೇಲಿ ಅವರು ಗಾಡಿನ ಲೋಡಿಗೆ ಬಿಡ್ತಾ ಇದ್ದಾರೆ.
ಲೋಡ್ ಆಗುತ್ತಾ ಈಗ? ಇನ್ನೊಂದು ಗಾಡಿ ಐತಾ? ಆಲ್ರೆಡಿ 2 ಗಾಡಿ ಲೋಡಾಗಿ ಹೊರಗಡೆ ನಿಂತಿದೆ ನಮ್ಮದು. 2 ಗಾಡಿನೂ ಹೊರಗಡೆ ಇದೆ ಆಲ್ರೆಡಿ. ಈಗ ನಮ್ಮದೊಂದು ಲೋಡ್ ಆದರೆ 3 ಗಾಡಿ ಜೊತೆಗೆ ಬಿಟ್ಬಿಡೋಣ ಅಂತ. ಇಷ್ಟು ಗಾಡಿಗಳಿದೆ ನೋಡಿ, ಎಷ್ಟೊಂದು ಗಾಡಿ ಇದೆ ಕಂಪ್ನಿಲಿ. ಗಾಡಿ ಎಲ್ಲ ಲೋಡ್ ಮಾಡಿಸಿದ್ದಾಯಿತು, ಹಗ್ಗ ತಾಕ್ಪಲೆಲ್ಲ ಹಾಕ್ಬಿಟ್ಟಾಯ್ತು. ಫುಲ್ ಕಂಪ್ಲೀಟ್ ಆಯ್ತು ಗಾಡಿ, ನಮ್ಮ ಗಾಡಿದು. ಫೈನಲ್ 3 ಗಾಡಿ ರೆಡಿ ಅದು. ಓಕೆ, ಹಂಗೆ ಚಿಕ್ಕೋಡಿ ಹತ್ತತ್ರ ಬಂದು ಎಲ್ಲ ಗಾಡಿಗಳು ಸೈಡ್ಗೆ ಹಾಕಿದ್ವಿ. ನಮ್ಮದು 3 ಗಾಡಿ ಇಲ್ಲೇ ಇದೆ, ನಮ್ಮ ಸ್ನೇಹಿತರದೊಂದು ಗಾಡಿ, 4 ಗಾಡಿ ಇಲ್ಲೇ ಚಿಕ್ಕೋಡಿ ಸೈಡ್ಗೆ ಹಾಕಿದ್ವಿ. ಇನ್ನೊಂದು ಗಾಡಿ ಬರ್ತೈತೆ, ಅವ್ರಿಗೆ ವೆಯ್ಟಿಂಗು. ಹೋಗೋಣ ಬಾ ನಿಧಾನಕ್ಕೆ, ಅವ್ರು ಬರ್ತಾರೆ ಆಮೇಲೆ ಆರಾಮಾಗಿ. ನಮ್ಮ 2 ಬೆಂಚ್ ಗಾಡಿ ಅಲ್ಲೇ ನಿಲ್ಸಿದ್ದೀವಿ. 2 ದೊಡ್ಡ ಟ್ಯಾಂಕ್ ಆಗಿರೋದ್ರಿಂದ ಹುಬ್ಳಿವರೆಗೂ ಡೀಸೆಲ್ ಆಗ್ತದೆ. ನಮ್ಮದು ಚಿಕ್ಕ ಗಾಡಿ, ಇದು ಚಿಕ್ಕ ಟ್ಯಾಂಕ್. ಇದು ಸಾರಿ, ಚಿಕ್ಕ ಗಾಡಿ ಅಲ್ಲ, ಚಿಕ್ಕ ಟ್ಯಾಂಕು. ಹಂಗಾಗಿ ಇಲ್ಲೇ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದಕ್ಕೆ ನಮ್ಮ 2 ಗಾಡಿಗೂ ಹುಬ್ಳಿಲಿ ಹಾಕ್ಸ್ಕೊಳ್ಳೋಣ, ಇಲ್ಲಿ ಬೇಡ ಅಂತ ಅಷ್ಟೇ. ಸಿಂಗಲ್ ರೋಡಲ್ಲಿ ಹೋಗ್ತಾ ಇದೀವಿ, 3 ಗಾಡಿ. ಅಲ್ಟ್ರಾ ಮುಂದೆ ಐತೆ, ಅದರಿಂದ ನಮ್ಮ ಸಲಗ ನಾನು ಲಾಸ್ಟ್ ಭೀಮಾ ತೊಗೊಂಡು ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಕಿತ್ತೋಗ್ಬಿಟ್ಟೈತೆ ರೋಡ್. ಏನು ಮಾಡ್ತೀರಾ, ಗಾಡಿ ದಡ 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 ಅಂತದೆ ಗಾಡಿ. ಬಾ, ರೋಡೇ ಸರಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಇನ್ನೇನು ಹೈವೇ ಕಾಣ್ತೈತಲ್ಲ ಅಲ್ಲಿ ಮುಂದೆ, ಅದೇ ಹೈವೇ ಎತ್ಕೊಂಡು ಲೈಟ್ ಕಾಣತ್ತಲ್ಲ, ಅದೇನೆ ಹೈವೇಗೆ ಎತ್ಕೊಂಡು ಆರಾಮಾಗಿ ಗಾಡಿ ಹೋಗೋಣ. ಹೈವೇಗೆ ಬಂದು 3 ಗಾಡಿ ಜೊತೆಗೆ ಹಿಂದೆ ಮುಂದೆ ಹೋಗ್ತಾ ಇದೀವಿ. ಮುಂದೆ 2 ಗಾಡಿ ಅಲ್ಲಿದೆ ನೋಡಿ. 2 ಗಾಡಿ 3 ಗಾಡಿ ಜೊತೆಗಿದ್ರೆ ಅದು ಮಜಾನೇ ಬೇರೆ. 11 ಕಾಲು ಹೋಗ್ಲೇ, ಇನ್ನೂ ಊಟ ಮಾಡಿಲ್ಲ. ಆ ತರ್ಗಿಟೋಲಲ್ಲಿ ನಿಲ್ಸ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಹೋಗೋಣ ಅಲ್ಲಿಂದ ಮುಂದೆ. ಅದೆಲ್ಲ ಆದ್ಮೇಲೆ ಅಲ್ಲಿಂದ ಮುಂದೆ ಹೋಗ್ತಾ ಇದ್ವಿ. ಒಂದು ಗಾಡಿ ಅವ್ರ ಕಾರ್ ಅವರು ಫುಟ್ಪಾತಲ್ಲಿ ಓವರ್ಟೇಕ್ ಮಾಡಕ್ ಬಂದ್ರು. ನಾನು ಎಲ್ಲಪ್ಪ ಬರ್ತೀಯ ಅಂತ ಕೈ ತೋರಿಸಿದ್ದಕ್ಕೆ ಫುಲ್ಲು ಗಲಾಟೆ ನಮ್ಗೋರ್ಗು. ವಿಡಿಯೋ ಕ್ಲಿಪ್ಸ್ ಎಲ್ಲ ಹಾಕ್ತೀನಿ. दादागिरी दिखा मारना मत, पुलिस को बुलाता हूँ मैं, मारना मत। तू हाथ क्यों लगाए, तूने हाथ क्यों लगाए? तो गाड़ी लेफ्ट साइड में कोई पागल होता है, लेफ्ट साइड में ओवर करने वाला पागल होता है तुम्हारे जैसा। देखने के लिए पढ़ा लिखा वाला देख सकता है। तो वो ऐसा करता है, ऐसा काम करता है तो हाँ, ऐसा काम करता है क्या? हाँ करो। लेफ्ट साइड में आके ठोक के मर गए तो हम जाते हैं जेल को, तुम नहीं जाता है। हाँ, मैं क्यों गाड़ी आड़ा कौन लगाया? तू लगाया, मैं लगाया? इधर देखो, 112 फोन मारो, 112 फोन मारो ಹೇಳ್ತೀನಿ. आज क्यों लगाया इधर? डैश कैम है गाड़ी में, डैश कैम दिखाता हूँ। हाँ दिखाता हूँ, पुलिस को दिखाता हूँ। तुम्हारे को क्यों दिखाने का? तुम्हारे को क्यों दिखाने का? झूठ कौन बोला? मेरा पास कैमरा है, मैं दिखाता हूँ तुमको। तुम्हारे को क्यों दिखाने का? बोलो ನೋಡಿ ಸರ್, ಪೊಲೀಸ್ ಅವರೇ, ಇವ್ರದ್ದು ಕೇರಳ ಗಾಡಿ ನೋಡ್ಬೋದು, ನಮ್ಮ ಗಾಡಿ ನಂಬರ್ ನೋಡ್ಬೋದು. ಗಾಡಿಯಲ್ಲಿ ಅಡ್ಡ ಹಾಕಿ ರೌಡಿಸಮ್ ಮಾಡ್ತಾರೆ. 112 ಫೋನ್ ಮಾಡ, ಬರಲಿ ಫೋನ್ ಮಾಡೋದು ಅಲ್ಕ ಕೆಲಸ. ಲೆಫ್ಟ್ ಸೈಡಿಂದ ಫೋನ್ ಮಾಡ 112ಗೆ, ಮಾಡ 112 ಫೋನು. आने दो। हाँ जाएंगे रुको, पौड़ी निकट रखो गाड़ी दो। गलत तुम किया, मैं नहीं किया। लेफ्ट साइड में ओवरटेक कौन किया? तू किया क्या मैं किया? मैंने कौन सा किया तेरे को? मैंने कौन सा किया? झूठ मत बोलने का भैया, मैं रिस्पेक्ट दे रहा हूँ आपको। तुम पढ़ा लिखा वाला है, मैं रिस्पेक्ट दे रहा हूँ आपको। तुम हाथ क्यों लगाया मेरे ऊपर? तू क्यों हाथ क्यों लगाया मेरे ऊपर? वो बोलो, तू हाथ क्यों मेरे ऊपर लगाया? तो गवर्नमेंट नौकरी में तो हाथ लगा सकता है क्या? तू लगाया मेरे को, मैं बोल रहा हूँ, तू लगाया मेरे को। इधर कहाँ पे लगाया? इधर गर्दन में लगाया। तो ठीक है, झूठ मत बोलने का, मैं रिस्पेक्ट दे रहा हूँ। तो आर्मी वाला होके रिस्पेक्ट दे रहा हूँ मैं। तुम्हारे जैसे चूते काम मैं नहीं करता हूँ, मैं रिस्पेक्ट दे रहा हूँ तुम्हारे को। अभी भी आर्मी वाला होके वो रिस्पेक्ट दे रहा हूँ तुम्हारे को। रुको, मैं पुलिस आने दो, रुको, मेरे ऊपर चले के जाता है। रुको, पुलिस आने दो, रुको, पुलिस आने दो, रुको, वीडियो ಮಾಡ್ಕೊಳ್ಳ ओवरटेक लेफ्ट साइड में तुम किया, मेरे को गाड़ी आड़ा लगा के मेरे को बोलता है।
नौकरी को कभी भी मिसयूज नहीं करने का भैया, मिसयूज कभी भी नहीं करने का, ठीक है? रुजा हाँ तो मैं करता हूँ। रुजा करो 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 करो, तू क्या करता है, करो करो, क्या करता है, ಬರ್ತಾರಂತನಾ ಬರ್ಲಿರು ठीक है, उसका बाद ही जाओ. ನೋಡಿ ಸ್ನೇಹಿತರೆ, ಇವರು ಆರ್ಮಿ ಅವರು ನನ್ನ ಗಾಡಿ ಮೇನ್ ರೋಡಲ್ಲಿ ಹೋಗ್ತಾ ಇದ್ರೆ ಫುಟ್ಪಾತ್ ಅಲ್ಲಿ ಓವರ್ಟೇಕ್ ಮಾಡಕ್ ಬಂದು ಗಾಡಿ ಟಚ್ ಆಗೋದು ನೋಡ್ಕೊಂಬರಕ್ಕಾಗಲ್ಲನಪ್ಪ ಅಂದಿದ್ದಕ್ಕೆ ಗಾಡಿ ಅಡ್ಡ ಹಾಕ್ಬಿಟ್ಟು ಜಗಳ ಮಾಡ್ತಾರೆ. ಇವರೇ ನೋಡಿ, ನೋಡ್ಕೊಳ್ಳಿ. कौन सी झगड़ा की तेरे को? हाथ क्यों लगाया तुम मेरे ऊपर, वो बताओ मेरे को. ನನ್ನ ಮೇಲೆ ಹೊಡಿಯಕ್ ಬಂದವ್ರೆ ಇವರೇ, ಡ್ರೈವರ್ ಮೇಲೆ ಯಾವ ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಹೊಡಿಯಕ್ಕೆ? आज मेरा गया तेरे को, ठीक है? दिखाता है डैश कैम में, दिखाता है. हम छूते नहीं है, हम यूट्यूबर है, छूते नहीं है. मैं हाँ दिखाता हूँ तू मेरे को, मैं कौन है. रुको दिखाना ಮಾಡ ಇನ್ನೊಂದ್ಸರಿ ಮಾಡ, ಮೆಸೇಜ್ ಬಂದಿರುತ್ತೆ ನೋಡ ಪೊಲೀಸ್ ಅವ್ರು ನಿನಗೆ. मेरा गाड़ी की क्यों आड़ा लगाया तू, वो बताओ. हाँ गाड़ी किसका आगे किसका पीछे, किसका आगे किसका पीछे बोलो. क्या लगा? हाँ दारू पिए क्या? चल पुलिस वाला आने दे, उसके बाद आने दो पुलिस वाला आने दे, उसके ಆನೆ ದೋ ಪೊಲೀಸ್ ವಾಲ ಆನೆ ದೋ. 112 ಕಾಲ್ ಮಾಡಿದ್ದೀವಿ, ಪೊಲೀಸವ್ರಿಗೆ ವೆಯ್ಟಿಂಗು ಬರಲಿ. ಅದು ಯಾರು ತಪ್ಪು ಯಾರ್ದು ಅವರೇ ಬಗೆಹರಿಸಲಿ. ಆಗಿಲ್ಲ ಅಂದರೆ FIR ಮಾಡಿಸ್ತೀನಿ. ನನ್ನ ಮೇಲೆ ಕಾಲರ್ ಇಟ್ಕೊಂಡು ಹೊಡೆದಿದ್ದಾರಲ್ಲ, FIR ಮಾಡಿಸ್ತೀನಿ. ಇವ್ರ ಮೇಲೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಬರ್ತಾರಂತೆ ಮೇಡಮು. 112 ಫೋನ್ ಮಾಡಿದ್ವಿ, ಒಂದು 15-20 ನಿಮಿಷ ಆಯಿತು, ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲೇ. ನಮ್ಮ ಪಾಡಿಗೆ ನಾವು ರೋಡಲ್ಲಿ ಬರ್ತಾ ಇದ್ವಿ, ಅಲ್ಲಿ ರೋಡು ಸ್ವಲ್ಪ ಅಗಲ ಇದೆ ನೋಡಿ, ಅಲ್ಲಿ ರೇಕ್ ಸೈಡನ್ನು ಲೆಫ್ಟ್ ಸೈಡಾಗಿ ಬಂದರು ಗಾಡಿ. ಹೆಂಗೆ ಅಂದರೆ ನಾನು ಹಿಂದೆ ಇದ್ದವರು ನನಗೆ ಗಾಡಿ ಏಕ್ ಸೈಡನ್ನು ತೊಗೊಂಡ್ಬಂತು, ರೋಡ್ ಇದ್ದಂಗೆ ಆಯಿತು. ನಾನು ಬ್ರೇಕಲ್ಲಿ ಬಸ್ಸಿ ನಾವು ಆ ಕಡೆಯಿಂದ ಬಂದು ಏನು ನೋಡ್ಕೊಂಬರೋಕ್ಕಾಗಲ್ಲ ಅಂತೇಳಿ ಕೈ ತೋರಿಸಿದ್ದಕ್ಕೆ ಹಿಂಗೆ ಬಂದು ಗಾಡಿ ಹಾಕಿ ಹಿಡಿದು ನಮಗೆ ಯಾರು ಅಧಿಕಾರ ಕೊಡ್ತೀನಿ ನಾವು ಬರೆಯೋಕ್ಕೆ? ಡ್ರೈವರ್ಗಳಂದ್ರೆ ರೋಡಾಗ ಹೋಗಿ ಬಿಟ್ಟು ಬಿದ್ದೀರಾ. ಹೆಂಗೆ ಮಾತಾಡ್ತಾರೆ ಅಂದರೆ ಬಂದು ರಮ್ಮನ್ನ ಕಾಲರ್ ಇಟ್ಟು ನಡೆಸ್ತಾರೆ. ನಿಮ್ಮ ಗಾಡಿನ ಏನು ಮಾಡ್ಕೊಂತೀರ ಮಾಡ್ಕೊಳ್ರಿ, ಮಾಡೋದು ಎಲ್ಲಿಂದ ಫಾಲೋ ಮಾಡ್ರು? ಇಲ್ಲ ಫಾಲೋ ಮಾಡಿಲ್ಲ. ಅದೇನಾಯ್ತು, ಅಲ್ಲಿ ರೋಡ್ ಅಗಲ ಇದೆ ನಾನು ಲೆಫ್ಟ್ ಸೈಡ್ ನಾನು ಬರ್ತಾ ಇದ್ದೀನಿ. ಗಾಡಿಗೆ ಏನೂ ಟಚ್ ಆಗಿಲ್ಲ ನೋಡಿ, ಗಾಡಿ ಬಂದು ಅಡ್ಡ ಕೊಡಕ್ಕೆ ಬಂದಿದೆ. क्या बात है? वहीं से मैं आ रहा था, मेरे को साइड नहीं मिल रहा था, मैं लेफ्ट ले रहा था, लेफ्ट डिवाइडर मिला मेरे को. मैंने वहीं पे ब्रेक करके मैं लाइक करने पे मेरे को बैठे बैठे इशारा कर रहा था. क्या हुआ? उसको भी टेंशन हुआ है? हाँ जी हाँ जी आपको भी हुआ है? हाँ जी, मेरे को भी हुआ था. नहीं वो इशारे किया तो आपको क्यों रुकने का, क्यों उसको ये मारने का क्यों? ना मारा नहीं, मैंने मारा नहीं, मारा नहीं, ಫೋನ್ मारा नहीं, अरे कुछ तो बोल रहे ना ना मारा नहीं, ಕಾಲರ್ ಹಿಡ್ಕೊಂಡು ದೊಬ್ಬಿ ನೋಡ್ಯಾಕ. ना मारा नहीं. ಈಗ ಒಂದು ಕೈಗೆ ಹಿಡ್ಕೊಂಡು ದೊಬ್ಬಿ ಹೊಡೆಯಕ್ಕೆ ಬಂದು ಅಷ್ಟೊಂದು ಹಿಂದೆ ಮತ್ತೆ ಈ आपका लाइन राइट है ना लेफ्ट में क्यों आता है? ना वो तो मेरी गलती है, सीधी सी बात है, वो तो मेरी गलती है. मैं यहाँ से नहीं आ रहा, मैं डांसस्थान से आ रहा हूँ गाड़ी चला के. मैं डांसस्थान से गाड़ी चला के आ रहा हूँ, 2 दिन से गाड़ी चला के आ रहा हूँ. ಯೂಟ್ಯೂಬರ್ ರೀ, ಗೊತ್ತದ ನನಗೆ. ಹಾಂ, ಆಲ್ ಇಂಡಿಯಾ ತಿರುಗಾಡ್ತಾನೆ. ये क्या आने का ऐसा वो ನಮ್ಮ ಅದ್ಬಿಡೆ ನೋಡಿ, ರೌಡಿಸಮ್ ಇವ್ರಿಗೂ ಗೌರ್ಮೆಂಟ್ ಕೆಲಸದಾಗಿದ್ದೀನಿ ಅಂತ ದುರಂಕಾರ ಇವ್ರಿಗೆ. ಎಷ್ಟು ದುರಂಕಾರ ಅಂದರೆ ಗಾಡಿ ನಿಲ್ಸ್ಬಿಟ್ಟು ಬಂದು ಅವ್ರಿಗೆ ಜನರ ಜೊತೆ ಬೆರೀದು ಗೊತ್ತಿಲ್ಲ, ಸ್ಟೇಟ್ ಪೇ ಅವ್ರ ಜೊತೆ ಹೆಂಗೆ ಬಿಹೇವ್ ಮಾಡೋದು ಗೊತ್ತಿರಲ್ಲ, ಗೊತ್ತಿರಲ್ಲ. ಪಬ್ಲಿಕ್ ಜೊತೆ ಏನು रोड का हमारे को पता नहीं चलता कौन से रोड मैं इधर जा रहा हूँ, फटाफट जा रहा हूँ. क्या सब क्या प्राइवेट गाड़ी वाला ड्रेस में जाके क्या? मैं ऑन ड्यूटी हूँ, मैं कोच से राजस्थान अलवर से आ रहा हूँ, वापस आ रहा हूँ कोच करके, प्रमोशन कोच का. वहीं से फिर आ रहा हूँ, ऑन ड्यूटी हूँ. ये
क्या ये ट्रक वाले ना अलग अलग रोड भी चेंज नहीं करते। ट्रक वाला क्या है कि किधर लाइन पे आती है राइट साइड में जाता है, वो बीच में भी आता है, हाँ, राइट साइड में भी चलता आता है। है। क्या है कि जो छोटा कौन सा लाइन चल रहा चलता है उनको भी पता नहीं है, हाँ। क्योंकि कभी कभार क्या है तीनों एक साथ चलता है। हाँ। तो क्या है कि राइट साइड वाला पकड़ने का, मेरे को पकड़ के मार दे तो मेरे क्या 2100 किलोमीटर चला, 2100 किलोमीटर चला। हमारे मैंने रास्ता मोटा में सही किया, आज नाम कल नाम पर सही किया, नाम पर क्या टच है क्या? टच ये वैसे ये उनका लाइन चेंज करता है। हाँ। ಇವ್ರು ಲೆಫ್ಟ್ ಇಂದ ಓವರ್ಟೇಕ್ ಮಾಡಕ್ मैडम कैसा है ना, जो छोटा गाड़ी वाला है कहीं से भी हाईवे में बाई साइड भी ले सकता है, दाहिनी साइड भी ले सकता ಇಲ್ಲಿಂದ ಬಂದ है। वो तो मुझे पता है, वो तो मुझे पता है, प्रॉब्लम होता है। वो तो मुझे पता है, मुझे पता ನಾನು ಹಿಂಗೆ ಏನ್ ನೋಡ್ಕೊಂಡ್ ಬರಕ್ ಆಗಲ್ಲ. ಇಲ್ಲಿ ನಾನು ಬ್ರೇಕ್ ಹೊಡೆದು ನಿಲ್ಸಿದೀವಿ, ಅವನು ಬ್ರೇಕ್ ಹೊಡೆದು ನಾನು ಬ್ರೇಕ್ ಹೊಡೆದೆ. ಹೋದ ರೋಡ್ಗೆ ಜನರಲ್ ನಾನು ಹೇಳ್ತೀನಿ, ಲೆಫ್ಟ್ ಸೈಡ್ ಓವರ್ಟೇಕ್ ಮಾಡ್ಬೋದು, ರೈಟ್ ಸೈಡ್ है। वो देखो पेट्रोल वाले कैसे जा रहे हैं, वो राइट साइड किसका है, कार वाले का है, चलाती क्योंकि कार वाले तो कभी राइट साइड में नहीं वो होता है। उधर लेफ्ट साइड जगह है, इधर क्या जगह है? गाड़ी ओवरटेक करने टाइम में जा सकते हम लोग, कुछ भी नहीं होता है। इधर ओवरटेक जगह करने भी को नहीं है पीछे भाई। सब पीछे जा सकते हैं हम लोग। ये चार इस लाइन साइड नहीं इस है। साइड नहीं है, इसका पीछे की वो पीछे वाली बात पीछे है, क्या है वो ठीक है। काउंट का थर्ड लाइन पे वो आप फोर्थ लाइन पे नया रास्ता बना के आ रहे हैं। सर, उसके हिसाब से चलेगा तो बेट वाला क्या है, बाई साइड से चलना होता है, ठीक है। ये लेफ्ट साइड चलाती है। क्या है, ಅವರು ಡೈರೆಕ್ಟ್ ಬಂದು ಓವರ್ಟೇಕ್ ಮಾಡಕ್ ಬರ್ತಾರೆ. ಇನ್ನು अब ये ज्यादा गर्म हो रहा था, अब ये ज्यादा ನಾನು ಹೊಡೆಯಕ್ ಬಂದ ನಾನು ಕೇಸ್ ಹಾಕ್ತಿದ್ದೆ ಬೇಕಾದ್ರೆ ಅವರು ಮಿಸ್ಯೂಸ್ ಆಫ್ ಅವರು ಇದು ಮಿಸ್ಯೂಸ್ ಆಫ್ ಪವರ್ ಹೇಳ್ತೀರಾ ಈಗ. मैंने कोई ये mistake नहीं कंप्लीट किया। कर दिया, हाँ जी, कंप्लीट करने के लिए बोले। ಅವ್ರು ಏನ್ ಮಾಡ್ಕೊಬೋದು, ಇವರು ಲಾರಿ ಅವರು ಬಿಟ್ಟಿಗೆ ಬಿದ್ದಿರ್ತಾರೆ, ರೋಡ್ ಹೊಡ್ಕೊಂಡು ಹೋಗ್ಬಿಡ್ಬೋದು ಅಂತ ಅವ್ರ ಪ್ಲಾನ್ ಅದು. ಹೊಡ್ಕೊಂಡು ಹೋಗಕ್ಕಾಗಂಗಿಲ್ಲ, ಹಾ. ಸುಮ್ಮನೆ ಕಿರಿಕಿ हम इसे पूछ रहा, ये सिर्फ बाई साइड चलता है या राइट साइड में चलता है? लेफ्ट साइड पूरा जैसे जैसे आप मेरा बोलो, दूसरे को मत बोलो, हम एजुकेटेड ड्राइवर आप ये है ना, ये आप ओके, ओके मेरे ना, को थोड़ी पता है आप इस गाड़ी चला रहे हो, आप एजुकेटेड है, क्या है आपको कि पता नहीं है, अनएजुकेटेड वाला को मार के मेरे को पता है। निकल जाता है. आप बराबर ना? सर, आप एक मिनट गाड़ी जहाँ पे खड़ा होकर देखो कौन सा ट्रक किस साइड से जा रहा है। कौन सा गाड़ी का क्या है? रहता है भैया, ये पूरा रात का इधर ही काम है। वैसे जा सकते हैं, उधर जाने के इधर जाने के इधर जाने के ऐसा जगह क्या उधर चलाती है, वो तू पूरा लेफ्ट साइड भैया, वो आती है। आर्मी का रूल्स इधर नहीं चलता है। आने को वो चल फिर बना देता। यही बोला था, वहाँ पे जगह देखा, मैंने ब्रेक मारा। उसको गुस्सा आया, टेंशन है, ये हुआ, गाड़ी को टेंशन हुआ तो क्या होता है करके उसको टेंशन हुआ, ಅದಕ್ಕಿಂತ ಇನ್ನೊಂದು ಏನ್ ಮಾಡಿದ್ರು ಗೊತ್ತಾ ಮೇಡಮ್, ಅವರು ಮುಂದೆ ಬಂದು ಬ್ರೇಕ್ ಹೊಡಿಯೋದು. ನನ್ನ ಗಾಡಿ ಬ್ರೇಕ್ ಇಲ್ಲ ಅಂತಿದ್ರೆ ಹಚ್ಕೊಂಡು ಹೋಗಿದ್ರೆ ಏನ್ ಮಾಡೋದು, ಮುಂದೆ ಬಂದು ಬ್ರೇಕ್ ಹೊಡೆದ್ರೆ ನೋಡಿ ಅವ್ರ ಗಾಡಿಯಲ್ಲಿ ನನ್ನ ಗಾಡಿಯಲ್ಲಿ ಎಷ್ಟು ನಿಮಿಷ ಸಡನ್ ನಿಂತ್ಕೊಂಡವ್ರೆ, ಇಲ್ಲಿ ಕೊಡ್ಕೊಂಡವ್ರೆ. ಗಾಡಿ ಬಂದು ಏನ್ ಮಾಡ್ಬೇಕು? ನೀವು ಹೇಳಿ ಮೇಡಮ್ ಏನು ಈಗ ಅವ್ನ ಕಡೆ ಗುಡ್ಡಾಡೋದು ಅಂದ್ರೆ ರಾತ್ರಿ ಕಳ್ಸೋಣ. ಸುಮ್ಮನೆ ಅದೇನೈತೆ ಬಂದು ಆ ಸ್ಟೇಷನ್ ತಂದು ಕಪ್ಲಕ್ ಕೊಡಿ, ಯಾರು ಬಂದು ಹೊರಗೆ ಮಾಡಕ್ಕೆ ನಾವು ಬೆಂಗಳೂರು ಬರ್ತೀವಿ ಈಗ. और मिसयूज नहीं कर सकता है, किसी को चाहिए उसको नहीं मार सकता है, ठीक है। सब ड्राइवर एक जैसे नहीं होता है. ಇವನಿಗೆ ಇವಾಗ ಬುದ್ಧಿ ಬಂದೈತೆ, ಇನ್ನು ಮೇಲೆ ಯಾರಿಗಾನ ಮುಟ್ಟಕ್ಕಿನ ಮುಂಚೆ 1000 ಸಾರಿ ಯೋಚನೆ ಮಾಡ್ತಾನೆ. ಕೇಸ್ ಹಾಕ್ಸಿ ಗುಮ್ಸ್ಬೋದಿತ್ತು, ಸುಮ್ಮನೆ ನಮಗೂ ಟೈಮ್ ವೇಸ್ಟು. ಬಾ
ಅಲ್ಲೆಲ್ಲ ಸಮಸ್ಯೆ ಮುಗಿಸ್ಕೊಂಬಂದು ಲಕ್ಷ್ಮೀ ಡಾಬಾ ಹತ್ರ 3 ಗಾಡಿ ಊಟ ಮಾಡ್ಕೊಂಬಂದ್ವಿ. ಆ ಕಡೆ ಹೋಗ್ಬಿಟ್ಟು ಇಲ್ಲಿಂದ ಹೊರಡೋದು ಮನೆ ಸೀದಾ 3 ಗಾಡಿ ಎತ್ಕೊಂಡು ಹುಬ್ಳಿಗೆ ಹೋಗಿ ಹುಬ್ಳಿ ಆಲ್ಟು 4 ಗಂಟೆ ಆಗುತ್ತೆ ಹುಬ್ಳಿಗೆ ಹೋಗೋದು. ಅಲ್ಲಿ ನಿಲ್ಸ್ಕೊಂಡು ಬೆಳಗ್ಗೆ 9-10 ಗಂಟೆಗೆ ಬಿಡ್ತೀವಿ. ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ನಾಳೆ ಖಾಲಿ ಆಗಲ್ಲ 3 ಗಾಡಿನೂ ನಾಡ್ದೆ ಖಾಲಿ ಆದಂಗಾಗಿ ಗಾಡಿಗೆ ಸರಿ ಸುಮಾರು 1-1.5 ಅವರ್ ಮೇಲೆ ರೆಸ್ಟ್ ಕೊಟ್ಟಂಗೆ ಆಯಿತು. ಅಲ್ಲೊಂದು 3/4 ಗಂಟೆ ಆಯಿತು, ಇಲ್ಲೊಂದು ಅರ್ಧ 3/4 ಗಂಟೆ, 1.5 ಅವರ್ ರೆಸ್ಟ್ ಕೊಟ್ಟು ಈಗ ಆರಾಮಾಗಿ ಗಾಡಿ ಎತ್ಕೊಂಡು ಹೋಗ್ತೀವಿ. ಯಾಕೋ ಗಾಡಿ ಹೊಡ್ಯಕ್ಕೆ ಮನಸ್ಸೇ ಆಗಲಿಲ್ಲ, ಹಾಗಾಗಿ ನಮ್ಮ ಅನಿಲ್ ಕೊಟ್ಬಿಟ್ಟೆ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ನಮ್ಮ ತಪ್ಪಿಲ್ಲ ಅಂದರು, ಅವ್ನು ತಪ್ಪಿದ್ರು ಅವ್ನು ಒಪ್ಕೊಂತ ಇಲ್ಲ. ಅದನ್ನ ಹೇಳಿ, ತಪ್ಪು ಮಾಡಿದ್ಮೇಲೆ ಎಷ್ಟೇ ದೊಡ್ಡ ಮನುಷ್ಯ ಆಗಲಿ, ತಪ್ಪು ಮಾಡಿದ್ಮೇಲೆ ತಪ್ಪು ತಲೆ ಬಾಗಬೇಕು. ಅವನು ನಿಜವಾದ ಮನುಷ್ಯತ್ವ ಇರೋ ವ್ಯಕ್ತಿ. ಅದು ಬಿಟ್ಬಿಟ್ಟು ತಪ್ಪು ಮಾಡ್ಬಿಟ್ಟು ನಾನು ತಪ್ಪೇ ಮಾಡಿಲ್ಲ ಅಂದರೆ ಅಕಸ್ಮಾತಾಗಿ ಬಂದು ಗಾಡಿ ಮುಂದೆ ಕಾರ್ ನಿಲ್ಸಿದ್ನಲ್ಲ, ಸೈಡನ್ನಾಗ ಬ್ರೇಕ್ ಹಾಕಿ, ನನ್ನ ಗಾಡಿ ಬ್ರೇಕ್ ಪಕ್ಕಾ ಕಂಡೀಷನಲ್ಲಿ ಐತೆ, ಹಂಗಾಗಿ ಗಾಡಿ ನಿಂತ್ಕೊಂತು. ಏನಾರ ರಾಚೆಟ್ಗಳು ವೀಕಿರೋ ಗಾಡಿ ಮುಂದೆ ಹೋಗಿ ಏನಾರ ಹೊಡೆದಿದ್ದ ಅಂದಿದ್ರೆ ಅಣ್ಣನ ಫುಟ್ಬಾಲ್ ಆಗೋನು ಮುಂದಕ್ಕೆ ಹೋಗಿ. ಅವ್ರಿಗೆ ಅರ್ಥ ಆಗ್ಬೇಕದು, ನಾವೇನೇ ಹೇಳೋಕ್ಕಾಗಲ್ಲ. ಅನಿಲ ಬಾವನ ಟೈರ್ ಚೆಕ್ ಮಾಡೋಕೆ ಹೋಗಿದ್ದೆ ನಾನಿಲ್ಲ, ಬಂದು ಗಾಡಿ ಎತ್ಕೊಂತಾನೆ. ನಮ್ಮ ಬೆಂಜ್ ಆಯಿತು, ಅಲ್ಟ್ರನೂ ಹೋಗುತ್ತೆ, ಅದರಿಂದ ನಾವು ಹೋಗೋಣ. ಸೀದಾ ಹುಬ್ಳಿವರೆಗೂ ಹೊಡೆದ್ಬಿಡ್ತೀವಿ. ಸಿಂಗಲ್ ರೋಡ್ ಪಾಸ್ ಮಾಡಿ ನಮ್ಮ ರೆಗ್ಯುಲರ್ ಬಂಕ್ ಹೋಗಿ ಒಂದು 4-4:15 ಆಗುತ್ತೆ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ. ನಾವೇನು ಹೋಗ್ಬಿಡ್ಬೋದು ನಾನ್ ಸ್ಟಾಪಾಗಿ ಹೊಡೆದ್ರೆ, ಬೇಡ ಜೊತೆಗೆ ಹೋಗೋಣ. 3 ಗಾಡಿ ಜೊತೆಗೆ ಬಂದಿದ್ದೀವಿ. ನಮಗೋಸ್ಕರ ಅವ್ರು 3 ಅವರ್ ಕಾದವ್ರಲ್ಲಿ ಲೋಡ್ ಆಗಿರೋ ಗಾಡಿ ನಿಲ್ಲಿಸ್ಕೊಂಡು ನಾವು ಅವ್ರಿಗೋಸ್ಕರ ಕಾದಿದ್ದು ಜೊತೆಗೆ ಹೋಗೋಣ. ನಾವು ಡಬಲ್ ಡ್ರೈವರ್ ಇದ್ದೀವಿ, 2 ಗಾಡಿ ಸಿಂಗಲ್ ಡ್ರೈವರ್ಗಳಿರೋದು, ಹಂಗಾಗಿ